IPL 2026 ಅಲ್ಲಿ ಕೆಲವೊಂದು ಸೂಪರ್ ಡೂಪರ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ ನೈಟ್ KKR ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಹರ್ಷಿತ್ ರಾಣಾ ಅವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ನವದೀಪ್ ಸೈನಿ ಅವರಿಗೆ ಪಿಕ್ ಮಾಡಿದರೆ. ಫ್ಯೂ ವೀಕ್ಸ್ ಬ್ಯಾಕ್ ಅಲ್ಲಿ KKR ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ 6 ಪ್ಲೇಯರ್ಸ್ ಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದ್ರು. ಈ 6 ಪ್ಲೇಯರ್ಸ್ ನ KKR ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಿ ಅಂತ ಹೇಳಿದ್ರು. ಬಟ್ ಈ ಒಂದು ಪರ್ಫಾರ್ಮೆನ್ಸ್ ನಲ್ಲಿ ನವದೀಪ್ ಸೈನಿ ಅವರು ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದೇ ಒಂದು ರೀಸನ್ ಮೇಲೆ ಇಲ್ಲಿ KKR ಮ್ಯಾನೇಜ್ಮೆಂಟ್ ಹರ್ಷಿತ್ ರಾಣಾ ವೆರಿ ವೆರಿ ಇಂಪಾರ್ಟೆಂಟ್ ಬೌಲರ್ ಗೆ ಈಗ ನವದೀಪ್ ಸೈನಿ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಬಟ್ ನೋಡಮ್ಮ ನವದೀಪ್ ಸೈನಿ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ KKR ಟೀಮ್ ಅಲ್ಲಿ ಅಂತ ಹೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ಫ್ಯಾನ್ಸ್ ಗೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಬೌಲರ್ ಅದು ಮ್ಯಾಥ್ ಹೆನ್ರಿ ಅವರು. ಯಾವಾಗ ನಥನ್ ಎಲಿಸ್ ಅವರು ಔಟ್ ಆಗಿದ್ದಾರೆ, ಈಗ ವೆರಿ ವೆರಿ ಇಂಪಾರ್ಟೆಂಟ್ ಬೌಲರ್ ಆಗಿದ್ದಾರೆ, ಅದು ಮ್ಯಾಥ್ ಹೆನ್ರಿ ಅವರು. ಇಷ್ಟಕ್ಕೆ ಮ್ಯಾಥ್ ಹೆನ್ರಿ ಅವರು ಯಾವಾಗ ಜಾಯ್ನ್ ಆಗ್ತಾರೆ ಅಂತ ಸಾಕಷ್ಟು CSK ಫ್ಯಾನ್ಸ್ ಕೇಳಿದ್ರು. ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್ ಮ್ಯಾಥ್ ಹೆನ್ರಿ ಅವರು CSK ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಬಟ್ ನೋಡಮ್ಮ ಈಗ ಮ್ಯಾಥ್ ಹೆನ್ರಿ ಅವರು ಬರೋಬ್ಬರಿ ಪವರ್ ಪ್ಲೇ ಅಲ್ಲಿ ಮತ್ತು ಡೆತ್ ಓವರ್ ಅಲ್ಲಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನಾವು ಕೊಡ್ಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಪೇಸ್ ಆಫ್ ದಿ ಗೇಮ್ ಅಲ್ಲಿ ಅವರು ಬಾಲಿಂಗ್ ಪರ್ಫಾರ್ಮೆನ್ಸ್ ನಾವು ಕೊಡ್ಲೇಬೇಕು. ಬಟ್ ಈ ಒಂದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತೇಳಿ ಸಾಕಷ್ಟು IPL ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಮ್ಯಾಥ್ ಹೆನ್ರಿ ಅವರು CSK ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಗೆ ರೀಚ್ ಆಗ್ತಾರ ಅಥವಾ ಇಲ್ಲ, ನಾವು ವೇಟ್ ಮಾಡೋಣ. ನೆಕ್ಸ್ಟ್ CSK ಟೀಮ್ ಇಂದ ಮತ್ತೊಂದು ಬಿಗ್ ಅಪ್ಡೇಟ್. ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅನ್ಶುಲ್ ಕಂಬೋಜ್ ಡೆತ್ ನಲ್ಲಿ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಯಾರ್ಕರ್ಸ್ ನ ನೇಲ್ ಮಾಡಿದ್ದಾರೆ. ಏನಾದ್ರೂ ಅನ್ಶುಲ್ ಕಂಬೋಜ್ ಇದೇ ಒಂದು ಪರ್ಫಾರ್ಮೆನ್ಸ್ ನ ರಿಯಲ್ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಟ್ರೆ ಡೆಫಿನೆಟ್ ಆಗಿ CSK ಅದು ಮಾತ್ರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗೋದು ಗ್ಯಾರಂಟಿ. ಅವರು ಬಾಲಿಂಗ್ ಹಾಕಿರುವಂತ ಸ್ವಲ್ಪ ಆ ಒಂದು ವಿಡಿಯೋ ಕ್ಲಿಪ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಹೋಗಿ ಪ್ರತಿಯೊಬ್ಬ CSK ಫ್ಯಾನ್ಸ್ ಅವರು ಯಾವ ರೀತಿಯ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಎಸ್ಪೆಷಲಿ ಡೆತ್ ಅಂದ್ರೆ ನೀವು ಹೋಗಿ ಚೆಕ್ ಮಾಡಿ. ಸೊ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಬೇಗ ಬೇಗ ಜಾಯ್ನ್ ಆಗಿ. ಜಸ್ಟ್ ಇದೊಂದೆಲ್ಲ IPL ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಬೇಗ 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 ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್ ರವಿಚಂದ್ರನ್ ಅಶ್ವಿನ್ ಅವರ ಬಗ್ಗೆ ಡಿಸ್ಕಷನ್ ಮಾಡ್ಲೇಬೇಕು. ನಿನ್ನೆ ನೈಟ್ ಒಂದು ಬಿಗ್ ಹಿಂಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಹಿಂಟ್ ನನಗೆ ಅರ್ಥ ಆಗ್ತಿಲ್ಲ. ಲಾಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ಗೂ ಮುಂಚೆ ಟ್ರೇಡ್ ಬಗ್ಗೆ ಆಗ್ಲಿ ಮತ್ತು ಪ್ಲೇಯರ್ಸ್ ನ ಪಿಕ್ ಮಾಡೋ ಬಗ್ಗೆ ಆಗ್ಲಿ ಸಾಕಷ್ಟು ಹಿಂಟ್ಸ್ ನ ಕೊಟ್ಟಿದ್ರು. ಆ ಒಂದು ಹಿಂಟ್ಸ್ 100% ಕನ್ಫರ್ಮ್ ಆಗಿತ್ತು. ಈಗ ಅಗೇನ್ ಮತ್ತೊಂದು ಹಿಂಟ್ ಜೊತೆ ಬಂದಿದ್ದಾರೆ. ಬಟ್ ಈ ಒಂದು ಹಿಂಟ್ ನನಗೆ ಅರ್ಥ ಆಗ್ತಿಲ್ಲ. ಒಂದು ಕಡೆ ಲಿಫ್ಟ್ ಇದೆ, ಇನ್ನೊಂದು ಕಡೆ ಸಮಥಿಂಗ್ ಏನೋ ಇದೆ, ಮತ್ತು ಕ್ಯಾಪ್ಷನ್ ಅಲ್ಲಿ IPL 2026 ಅಂತೇಳಿ ಹಾಕಿದ್ದಾರೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮಗೆ ಅಂದ್ರೆ ಅರ್ಥ ಆಗ್ತಾ ಇದೆಯಾ ಈ ಒಂದು ಹಿಂಟ್? ಅರ್ಥ ಆದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ಕಮೆಂಟ್ಸ್ ಮಾಡಿಬಿಡ್ರಿ. ಏನಾಗಿರ್ಬೋದು ಈ ಒಂದು ಹಿಂಟ್ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. RCB ಟೀಮ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಇದೆ. ಅದಕ್ಕೆ ಮುಂಚೆ ಇನ್ನು ಯಾರು ವಿಡಿಯೋನ ಲೈಕ್ ಮಾಡಲ್ಲ ಫಟಾಫಟ್ ಲೈಕ್ ಮಾಡಿಬಿಡ್ರಿ. ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಫಸ್ಟ್ ನಿನ್ನೆ RCB ಸೆಕೆಂಡ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವಿರಾಟ್ ಮತ್ತೆ ಫೈರ್ ಆಗಿದ್ದಾರೆ. ಕೇವಲ 19 ಬಾಲ್ ಅಲ್ಲಿ 45 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ ವಿರಾಟ್. ಮತ್ತು ಜಿತೇಶ್ ಶರ್ಮಾ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಒಂದು ಪಾಡ್ಕಾಸ್ಟ್ ನಲ್ಲಿ. ಏನಪ್ಪಾ ಅಂತ ಕೇಳಿದ್ರೆ, ವಿರಾಟ್ ಈ ವರ್ಷ IPL 2026 ಅಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಪಕ್ಕ ಹಾಗೆ ಆಗ್ತಾರೆ. ಮತ್ತು ವಿರಾಟ್ ನ ಆ ಒಂದು ಹೈಯೆಸ್ಟ್ ರನ್ಸ್ ಏನಿದೆ ಆ ಒಂದು 2016 ಅಲ್ಲಿ ಆ ಒಂದು ರೆಕಾರ್ಡ್ ಬ್ರೇಕ್ ಆಗೋದು ಗ್ಯಾರಂಟಿ. ವಿರಾಟ್ ಆ ರೇಂಜ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ನೆಟ್ ನಲ್ಲಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಹೌದು, ನಾನು ಕೂಡ ನೋಡಿದ್ದೀನಿ ವಿರಾಟ್ ಬ್ಯಾಟಿಂಗ್ ಮಾಡುವಂತಹ ವಿಡಿಯೋ. ಆ ಒಂದು ನೆಟ್ ನಲ್ಲಿ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್, ಆ ಒಂದು ರೆಕಾರ್ಡ್ ಬ್ರೇಕ್ ಆಗುತ್ತಾ ಅಂತ ಒಂದು ಬಿಗ್ ಕ್ವಶನ್. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ರೆಕಾರ್ಡ್. ಆ ಒಂದು ರೆಕಾರ್ಡ್ ನ ಯಾರು ಕೂಡ ಬೀಟ್ ಮಾಡೋ ಮಾತಿಲ್ಲ. ಅಗೇನ್ ಆ ಒಂದು ರೆಕಾರ್ಡ್ ನ ವಿರಾಟ್ ಈ ವರ್ಷ ಬೀಟ್ ಮಾಡ್ತಾರ ಅಂತ ಒಂದು ಬಿಗ್ ಕ್ವಶನ್. ಆದ್ರೆ ಜಿತೇಶ್ ಶರ್ಮಾ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಆ ಒಂದು ರೆಕಾರ್ಡ್ ನ ಈ ವರ್ಷ ವಿರಾಟ್ ಬ್ರೇಕ್ ಮಾಡ್ತಾರೆ ಅಂತೇಳಿ. ಸೊ ನೀವೇನಂತೀರ ಪ್ರತಿಯೊಬ್ಬ IPL ಫ್ಯಾನ್ಸ್, ಈ ವರ್ಷ ವಿರಾಟ್ ಆ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡ್ತಾರ
ಅಥವಾ ಇಲ್ಲ ಪ್ರತಿಯೊಬ್ರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, RCB ಸೆಕೆಂಡ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವಿರಾಟ್ 19 ಬಾಲ್ 45 ರನ್ಸ್ ಮತ್ತು ಟಿಮ್ ಡೇವಿಡ್ 32 ಬಾಲಿಗೆ 68 ರನ್ಸ್ ಸ್ಕೋರ್ ಮಾಡಿದರೆ, ಮತ್ತು ಬ್ಲಾಕ್ ಡ್ರ್ಯಾಗನ್ ರೊಮಾರಿಯೋ ಶೆಫರ್ಡ್ 14 ಬಾಲ್ 37 ರನ್ಸ್ ಸ್ಕೋರ್ ಮಾಡಿದರೆ, ಪ್ರತಿಯೊಬ್ಬ RCB ಬ್ಯಾಟ್ಸ್ಮನ್ ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಸೊ ನೋಡಬೇಕು ಇಷ್ಟಕ್ಕೆ RCB ಪ್ಲೇಯರ್ಸ್ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ SRH ಈ ಒಂದು ಟೀಮಿನ ವಿರುದ್ಧ ಅಂತೇಳಿ. ಆಲ್ರೆಡಿ SRH ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ, ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಕೂಡ ನೆಟ್ನಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಅವರು ಫೈರ್ ಕ್ರ್ಯಾಕರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಅವರು ಬ್ಯಾಟಿಂಗ್ ಮಾಡುವಂತಹ ವಿಡಿಯೋ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ, ಮತ್ತು ಪಿಲ್ ಸಾಲ್ಟ್ ಕೂಡ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದರೆ ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ. ಅವರ ಬಗ್ಗೆ ವಿಡಿಯೋ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಟೆಲಿಗ್ರಾಮ್ ಚಾನಲ್ ಗೆ ಬೇಗ ಜಾಯ್ನ್ ಆಗಿ. ನಿಮ್ಗೋಸ್ಕರ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಆ ಒಂದು ಗ್ರೂಪ್ ಅಲ್ಲಿ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಈಗ ಫಸ್ಟ್ ಮ್ಯಾಚ್ ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಒಂದು ಕಡೆ RCB ಪ್ಲೇಯರ್ಸ್ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಇನ್ನೊಂದು ಕಡೆ SRH ನ ಪ್ಲೇಯರ್ಸ್ ಆ ಒಂದು ನೆಟ್ ನಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಕೂಡ ಆಗ್ತಾ ಇದ್ದಾರೆ. ಸೊ ಈ ಒಂದು ಕ್ರೇಜಿ ಮ್ಯಾಚ್ ಯಾವ ಟೀಮ್ ಗೆಲ್ಲುತ್ತೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಒಂದು ಪ್ರಿವ್ಯೂ ವಿಡಿಯೋ ಸೂನ್ ಬರುತ್ತೆ. ಸೊ ಮೇ ಬಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಒಂದು ವಿಡಿಯೋ ಬರುತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್, ಸ್ಟ್ರಾಟಜಿಕ್ ಮತ್ತು ಯಾರಿಗೆ ಯಾವ ರೀತಿ ಔಟ್ ಮಾಡಬೇಕು, ಯಾರಿಗೆ ಯಾವ ರೀತಿ ಬಾಲಿಂಗ್ ಹಾಕ್ತಾರೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಟುಕೊಳ್ಳಿ. ಇದು ಸದ್ಯವಿರುವಂತಹ ಇನ್ಫಾರ್ಮೇಶನ್. ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಾದ್ರೆ ಹೊಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ.